ಮಾರ್ನಿಂಗ್ ಗಾಯ್ಸ್. ಸ್ಟೇಟ್ ವಿಷಯಕ್ಕೆ ಬರೋಣಂದ್ರೆ ರಿಯಾಲ್ ಮಾದ್ರಿದಿಗೆ ಏನಾಗೈತಿ? ಸಾರಿ, ರಿಯಾಲ್ ಮಾದ್ರಿದಿಗಲ್ಲ, ಫ್ಲೋರೆಂಟಿನೋ ಪೆರೇಸ್ಗೆ ಏನಾಗೈತಿ? ಇನ್ನೂ ಟ್ರಾನ್ಸ್ಫರ್ ಮಾಡ್ಕೊಂಡು ಶುರುನೂ ಆಗಿಲ್ಲ, ಆಲ್ರೆಡಿ 4 ಜನಕ್ಕೆ ತೊಗೊಂಡವ. ಎಷ್ಟು? 80 ಮಿಲಿಯನ್ ಒಳಗೆ, ಬರೀ 80 ಮಿಲಿಯನ್ ಒಳಗೆ 4 ಜನ, ಒಂದು ಪ್ಲೇಯರಿಗೆ 20 ಮಿಲಿಯನ್ ಅನ್ನಂಗೆ. ಇಬ್ಬರು ಫ್ರೀ ಬಂದಾರ, ಅದು ಬೇರೆ ಮಾತು. ಯಾರ್ಯಾರಿಗೆ ತೊಗೊಂಡಪ್ಪ ಅಂದರೆ ಡಂಫ್ರೀಸ್ ಬಂದ ಇಂಟರ್ ಮಿಲಾನಿಂದ, ಲಿವರ್ಪೂಲಿಂದ ಕೊನಾಟಿಗೆ ತೊಗೊಂಡ, ಮ್ಯಾನ್ ಸಿಟಿಯಿಂದ ಬರ್ನಾರ್ಡೋ ಸಿಲ್ವಾ ತೊಗೊಂಡ. ಈಗ ಮತ್ತು ಕುಕ್ಕುರೆಯಾ ಚೆಲ್ಸಿಯಿಂದ ಕುಕ್ಕುರೆಯಾಗಿ ತೊಗೊಂಡ. ಇನ್ನೂ ನ್ಯೂಸ್ ಏನು ಬರಾಗೊಂದಿದಂದ್ರೆ ಇನ್ನೂ ಟ್ರಾನ್ಸ್ಫರ್ ಮಾರ್ಕೆಟ್ ಇನ್ನೂ ಎಂಡ್ ಆಗಿಲ್ಲ ಅಂತ. ಒಂದು ಇಲೆಕ್ಷನ್ ಚೇಂಜೇ ಮಾಡಿಬಿಡ್ತೀವಿ ಇಂದು ಪೆರೇಸ್ಗೆ, ಇಲ್ಲಾಂದ್ರೆ ತೊಗೊತಿದ್ದಿಲ್ಲಮ್ಮ. ಇನ್ನೊಂದು ಏನು ಹೇಳಿದ್ದಪ್ಪ ಅಂದ್ರೆ 150 ಮಿಲಿಯನ್ಗೆ ಗ್ಯಾಲಕ್ಟಿಕೋ ಸೈನಿಂಗ್ ಮಾಡ್ತೇನೆ ಅಂದಿದ್ದ. ಪೊಲೀಸಿಗೆ ಹೇಳ್ದ, ಪೊಲೀಸ್ ತೊಗೊತೇನೆ ಅಂದ. ಆದರೆ ಬಾಯಂದವ್ರಂತೂ ಕೊಡಂಗಿಲ್ಲ ಬಿಡು, ಪೊಲೀಸಿಗೆ ಯಾಕೆ ಕೊಡ್ತಾರೆ? ಅವ್ರು ಚಾನ್ಸ್ ಇಲ್ಲ ಕೊಡೋಕ್ಕೆ. PSG ಇಂದ ವಿಟೀನಿಯಾ, ಜಾನ್ ಎಸ್ ತೊಗೊತೇನಂದ. ಅವರು ಯಾಕೆ ಕೊಡ್ತಾರೆ? ಇನ್ ಕೇಸ್ ಅವ್ರು ಕೊಟ್ರೆ ಇವ್ರು ಯಾಕೆ ಬರ್ತಾರೆ? ಚಾನ್ಸ್ ಇಲ್ಲ ಬರೋಕ್ಕೆ. ಅಷ್ಟು ಚಲೋ ಪ್ರೊಜೆಕ್ಟ್ ಬಿಟ್ಟು ಯಾಕೆ ಬರ್ತಾರೆ ಪ್ಲೇಯರ್ಸ್? ಹೋಗೋಗಿ ಲಾಸ್ಟಿಗೆ ಗೂಲಿಯನ್ ಅಲ್ವಾರಿಸಿಗೆ ತೊಗೊತೀನಿ ಅಂದ. ಪಾಪ ಒಂದು ರೇಟ್ ಜಾಸ್ತಿ ಮಾಡಿಟ್ಟ. ಬಾರ್ಸಾದವ್ರು ತೊಗೊತಿದ್ರು ಅವ್ನು. ಈಗ ಅವರು ತೊಗೊಳಕ್ಕಾಗಲ್ಲ, ದುಡ್ಡೇ ಇಲ್ಲ ಅವ್ರ ಕಡೆ. ದುಡ್ಡು ನನ್ನ ಕಡೆನೂ ಇಲ್ಲ ಬಿಡ. ಇನ್ನೊಂದು ಮಾತು ಏನಂದ್ರೆ, ಇವಾಗ ಕೋಚ್ ಹೇಳ್ದಂಗೆ ಕೇಳೋಕುಂತಾನ ಪೆರೇಸ್. ಯಾವಾಗ ಕೇಳಿದ್ದ ಅವ? ಕಾರ್ಲೋ ಅಂಚೊಲಾಟಿ ಮಾತ ಕೇಳಿಲ್ಲ ಇವ. ಅವ ಕೇನ್ ತೊಗೊಂಬಾರಪ್ಪ ನಂಗೆ, ಕೇನ್ ಕೊಡ ಅಂದಿದ್ದ, ಕೊಟ್ಟಿಲ್ಲ. ಎಂಬಾಪೆ ತೊಗೊಂಬಂದು ಕೊಟ್ಟ. ಈಗ ಮತ್ತೆ ಇನ್ನೊಂದು ಸೆಂಟರ್ ಬ್ಯಾಕ್, ಒಂದು ಮಿಡ್ಫೀಲ್ಡರ್, ಇನ್ನೊಂದು ಅಟ್ಯಾಕರ್ ತೊಗೊತಾನೆ ಅಂತ ಸುದ್ದಿ ಬಂತ. ನೋಡ್ಬೇಕು ಏನೇನು ಮಾಡ್ತಾರಂತ. ಒಂದು ಮೊರೊಕ್ಕೋ ಮಿಡ್ಫೀಲ್ಡರ್ ಇಂದು ಭಾಳ ಬಿದ್ದಾರೆ ಈಗ ಜನ. ನೋಡ್ಬೇಕು. ನಂದು ಒಪಿನಿಯನ್ ಏನಂದ್ರೆ, ಒಂದು 150 ಮಿಲಿಯನ್ 80 ಮಿಲಿಯನ್ ಖರ್ಚು ಮಾಡಿ ಸುಳ್ಳ ಒಂದು ಗ್ಯಾಲಕ್ಟಿಗೋ ತರೋದು ಬಿಟ್ಟ ಚಲೋ ಪ್ಲೇಯರ್ಸ್ ತರಬೇಕವ. ಈಗ ಎಂಥವು ಸೈನಿಂಗ್ ಮಾಡ್ದ, ಡಂಫ್ರೀಸ್, ಕುಕ್ಕರೆ, ಆ ಥರ. ಯಾಕಂದ್ರೆ ದೊಡ್ಡ ಮ್ಯಾಚ್ ಒಳಗೆ ಡಿಫ್ರೆನ್ಸ್ ಮಾಡೋರು ಈ ಥರನ ಪ್ಲೇಯರ್ಸ್. 22ರೊಳಗೆ ಮೋಸ್ಟ್ಲಿ ಸೆಮಿಫೈನಲ್ ಒಳಗೆ ಅವ ಇವತ್ತು ಸೇವ್ ಮಾಡಿದ್ದು ನೆನಪೈತಾ? ಮೆಂಡಿ ಸೇವ್ ಮಾಡಿದ್ದ, ಗೋಲ್ ಲೈನ್ ಕ್ಲಿಯರೆನ್ಸ್ ಮಾಡಿದ್ದ. ರಾಡ್ರಿಗೋ ಬಂದು 2 ಹೆಡರ್ ಹೊಡೆದ. 24 ಒಳಗೆ ಬಯರ್ನ್ ವಿರುದ್ಧ ಸೆಮಿಫೈನಲ್ ಮೋಸ್ಟ್ಲಿ UCL. ಆ ಗೋಲ್ ಯಾರು ಮರಿಬೇಕು? 2 ಗೋಲ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋರೆ ಇಂಥ ಪ್ಲೇಯರ್ಸ್. ದೊಡ್ಡ ದೊಡ್ಡ ಪ್ಲೇಯರ್ಸ್ ಆಡ್ತಾರೆ, ಇಲ್ಲಂಗೆ ಅನ್ನಂಗಿಲ್ಲ. ಬಟ್ ಆ ಮ್ಯಾಜಿಕ್ ಬೇಕಾಗ್ತೈತಲ್ಲ, ಇವರಿಂದಾನೇ ಬರೋದು. ಅದಕ್ಕೆ ನಾ ಏನು ಹೇಳ್ತೇನೆಂದ್ರೆ, 150ಕ್ಕೆ ದೊಡ್ಡ ಪ್ಲೇಯರ್ ತರೋದು ಬಿಟ್ಟು ಅದ್ರಾಗ ಒಂದು 4 ಪ್ಲೇಯರ್ ತೊಗೊಂಬಂದ್ಬಿಡ. ಸ್ವಲ್ಪ ರಿಲೀಸು ಮಾಡ್ಬೇಕು ನಾವು ಪ್ಲೇಯರ್ಸ್. ನೋಡ್ಬೇಕು ಮುಂದೆ ಏನಾಕೈತಿ. ನಾ ಖಾಲಿ ಕುಂತೇನೆ, ಏನು ಮಾಡಲಿ, ವೀಡಿಯೋ ಮಾಡೋದು.